ನಮಸ್ಕಾರ ವೀಕ್ಷಕರೇ ದೇಶದ ರಾಜಕಾರಣದ ತೆರೆಮರೆಯಲ್ಲಿ ಸದ್ದಿಲ್ಲದೆ ಒಂದು ಬಿಗ್ ಆಪರೇಷನ್ ಚದುರಂಗದಾಟ ಸಿದ್ಧವಾಗಿದೆ. ಕಳೆದ ಕೆಲವು ದಿನಗಳಿಂದ ಸೈಲೆಂಟ್ ಆಗಿದ್ದಂತಹ ದೇಶದ ಗೃಹ ಸಚಿವರು ಈಗ ಎದುರಾಳಿಗಳ ನಿದ್ದೆಗೆಡಿಸೋಕೆ ಮಾಸ್ಟರ್ ಪ್ಲಾನ್ ಒಂದನ್ನು ರೆಡಿ ಮಾಡಿಕೊಂಡು ಆಟಕ್ಕೆ ಇಳಿದಿದ್ದಾರೆ. ಇಲ್ಲಿಯವರೆಗೆ ಕೇಂದ್ರ ತೆಗೆದುಕೊಂಡಂತಹ ಎಲ್ಲ ಮಹತ್ವದ ನಿರ್ಧಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು. ಆದರೆ ಈಗ ಬರ್ತಿರೋದು ಬರೀ ಬಿಲ್ ಅಲ್ಲ, ಇದು ಬಿಲ್ಗಳ ಅಪ್ಪ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕೇವಲ ಒಂದು ಮಸೂದೆ ಅಲ್ಲ, ಕೇವಲ ಒಂದು ಕಾನೂನು ಬದಲಾವಣೆ ಅಲ್ಲ, ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಸಾಮಾನ್ಯ ಜನರಿಂದ ಹಿಡಿದು ಭದ್ರತೆಯವರೆಗೆ ಒಂದೇ ವೇದಿಕೆಯಲ್ಲಿ ಎಲ್ಲ ವಿಚಾರಗಳು ಚರ್ಚೆಗೆ ತರುವಂತಹ ದೊಡ್ಡ ಬಿಲ್ ಇದು. ಅಮಿತ್ ಶಾ ಅವರ ಶಾರ್ಟ್ ಗ್ಯಾಪ್ನ ನಂತರ ಈ ಒಂದು ಎಂಟ್ರಿ ಏನಿದೆ, ಇದು ವಿಪಕ್ಷಗಳನ್ನು ಕಂಗಾಲಾಗಿಸಿವೆ. ವಿಪಕ್ಷಗಳು ಅಮಿತ್ ಶಾ ಕಲಾಪಕ್ಕೆ ಬರದೇ ಇರುವುದನ್ನು ನೋಡಿ ಅಮಿತ್ ಶಾ ಕಣ್ಮರೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಕಳೆದ 10 ದಿನಗಳಿಂದ ಅಮಿತ್ ಶಾ ಎಲ್ಲಿಗೆ ಹೋಗಿದ್ರು, ಏನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಸೋಮವಾರ ಲೋಕಸಭೆ ಆರಂಭ ಆಗ್ತಿದ್ದಂತೆ ಬೃಹತ್ ಸುನಾಮಿ ಅಪ್ಪಳಿಸೋದು ಗ್ಯಾರಂಟಿ. ಆ ಸುನಾಮಿಯ ಹೆಸರೇ FCRA ಸುನಾಮಿ. ಬಹುಶಃ ನಿಮ್ಮಲ್ಲಿ ಕೆಲವರಿಗೆ ಈ FCRA ಬಿಲ್ ಬಗ್ಗೆ ಕೇಳಿದಾಗ ಅಯ್ಯೋ ಇದು NGOಗಳಿಗೆ ಸಂಬಂಧಪಟ್ಟಿದ್ದಲ್ವಾ, ಟ್ರಸ್ಟ್ಗಳಿಗೆ ಸಂಬಂಧಪಟ್ಟಿದ್ದು, ಇದರ ಬಗ್ಗೆ ತಿಳ್ಕೊಂಡು ನಮಗೇನಾಗಬೇಕಾಗಿದೆ ಅಂತ ನಿಮ್ಮಲ್ಲಿ ಕೆಲವರು ಅಂದುಕೊಳ್ಬಹುದು. ಆದರೆ ಆ ರೀತಿ ಅಲ್ಲ ಸ್ನೇಹಿತರೆ, ಇದು ನಮ್ಮೆಲ್ಲರಿಗೂ ಸಂಬಂಧಪಟ್ಟಂತಹ ವಿಚಾರ, ಜೊತೆಗೆ ನಮ್ಮ ದೇಶದ ಭದ್ರತೆಗೂ ಸಂಬಂಧಪಟ್ಟ ವಿಚಾರ. ಈ ಬಿಲ್ ಬಗ್ಗೆ ತಯಾರಿ ನಡೆದು ಲೋಕಸಭೆಗೆ ತಂದಾಗಲೇ ಕಾಂಗ್ರೆಸ್ ಕಡೆಯಿಂದ ಪ್ರತಿಭಟನೆ ಆಗಿತ್ತು. ಮುಸ್ಲಿಂ ಲೀಗ್ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈಗ ಇದು ಚರ್ಚೆಗೆ ಬರ್ತಿದೆ ಅಂದಾಗ ವಿಪಕ್ಷಗಳಂತೂ ಕಂಗಾಲಾಗಿ ಹೋಗಿವೆ. ಅದಕ್ಕೆ ಮತ್ತೊಂದು ಕಾರಣವೂ ಇದೆ. ಎಲ್ಲರ ಚಿತ್ತ ಈಗ ಅಮಿತ್ ಶಾ ಅವರ ಕಡೆಗಿದೆ. ಯಾಕಂದರೆ ಅಮಿತ್ ಶಾ ಅವರ ಇತ್ತೀಚಿನ ನಡೆ ಬಹಳ ನಿಗೂಢವಾಗಿದೆ. ಒಂದರ್ಥದಲ್ಲಿ ವಿಪಕ್ಷಗಳ ಪಾಲಿಗೆ ಅಮಿತ್ ಶಾ ಈ ಬಾರಿ ಸುನಾಮಿಯಾಗಿ ಬರ್ತಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. BJP ಚಾಣಕ್ಯ ಮಾಡಿಕೊಂಡಿರುವಂತಹ ಈ ಸೈಲೆಂಟ್ ಸಿದ್ಧತೆ ಇಡೀ ವಿಪಕ್ಷ ಪಾಳೆಯದ ಎದೆ ಬಡಿತವನ್ನೇ ಹೆಚ್ಚು ಮಾಡಿದೆ. ಇನ್ನೂ ಕೆಲವು ಕಾಣದ ಕೈಗಳಿಗೆ ನಡುಕ ಉಂಟು ಮಾಡಿದೆ. ಕೇಂದ್ರ ಸರ್ಕಾರ ವಿದೇಶಿ ದೇಣಿಗೆಯನ್ನು ನಿಯಂತ್ರಿಸುವ FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ಗೆ ಭಾರೀ ದೊಡ್ಡ ಸರ್ಜರಿ ಮಾಡ್ತಾ ಇದೆ. ಸರ್ಕಾರದ ಈ ನಿರ್ಧಾರದಿಂದ ಇನ್ಮುಂದೆ ಯಾವುದೇ NGO ತಮಗೆ ಇಷ್ಟ ಬಂದ ಹಾಗೆ ವಿದೇಶಿ ಹಣವನ್ನು ತಂದು ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಏನಿದು FCRA ಬಿಲ್? ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ? ಅಮಿತ್ ಶಾ ಅಖಾಡಕ್ಕಿಳಿದ ತಕ್ಷಣ ದೆಹಲಿಯಲ್ಲಿ ರಾಜಕೀಯ ಬಿಸಿ ಏರಿದ್ಯಾಕೆ? ವಿದೇಶಿ ಹಣದ ಮೇಲೆ ಸರ್ಕಾರಕ್ಕೆ ಯಾಕೆ ಕಣ್ಣಿದೆ? ಈ ಬಿಲ್ ಪಾಸ್ ಆದರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಏನಿದು ಹೊಸ ನಿಯಮ? ಇದರಿಂದ ಭಾರತದಲ್ಲಿರೋ NGOಗಳ ಕಥೆ ಏನಾಗುತ್ತೆ? ದೇಶದ ರಾಜಕಾರಣದ ಮೇಲೆ ಇದರ ಪರಿಣಾಮ ಏನು? ಆ ಎಲ್ಲದರ ಕುರಿತಾಗಿ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡೋಣ. ವೀಕ್ಷಕರೇ, FCRA ಕಾಯ್ದೆಯ ತಿದ್ದುಪಡಿ ಅಸ್ತ್ರಕ್ಕೆ ಅಮಿತ್ ಶಾ ಸಾಣೆ ಹಿಡಿದಿದ್ದಾರೆ. ವಿದೇಶಿ ದೇಣಿಗೆ ಪಡೆಯುವ NGOಗಳು, ಸಂಸ್ಥೆಗಳು ಆ ಬಗ್ಗೆ ಪಾರದರ್ಶಕತೆ ಇರಬೇಕು. ಹಾಗೆ ರಾಷ್ಟ್ರ ವಿರೋಧಿ ಶಕ್ತಿಗಳ ಹೆಡೆಮುರಿ ಕಟ್ಟೋದಕ್ಕೆ ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನು ಹೆಣೆದಿದೆ. ವಿದೇಶದಿಂದ ದೇಣಿಗೆಯ ರೂಪದಲ್ಲಿ ಬರುವಂತಹ ಪ್ರತಿಯೊಂದು ರೂಪಾಯಿ ಲೆಕ್ಕವೂ ಈಗ ಪಕ್ಕಾ ಆಗಲೇಬೇಕು, ಇಲ್ಲದೇ ಇದ್ದರೆ ಜೈಲು ಗ್ಯಾರಂಟಿ. ಇಲ್ಲಿ ಮಜಾ ಏನಪ್ಪ ಅಂದರೆ, ಈ ಹೊಸ ವಿಧೇಯಕದ ಎಫೆಕ್ಟ್ ಹೇಗಿರುತ್ತೆ ಅಂದರೆ, ವಿಪಕ್ಷಗಳು ಯಾವ ವಿಚಾರಕ್ಕೆ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತೋದಕ್ಕೆ ಹೊರಟಿದ್ವೋ ಅದೇ ವಿಚಾರದಲ್ಲಿ ಈಗ ವಿಪಕ್ಷಗಳೇ ಲಾಕ್ ಆಗುವ ಭೀತಿ ಎದುರಾಗಿದೆ. ಯಾಕಂದರೆ ಇದು ಸಾಮಾನ್ಯ ಬಿಲ್ ಅಲ್ಲ. ಇದರ ಪರಿಣಾಮ ಕೇವಲ ಒಂದೆರಡು ಸಂಸ್ಥೆಗಳ ಮೇಲೆ ಅಲ್ಲ, ಸಾವಿರಾರು NGOಗಳು, ಟ್ರಸ್ಟ್ಗಳು, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಸಂಘಟನೆಗಳು, ವಿದೇಶಿ ಅನುದಾನ ಪಡೆಯುವ ಪ್ರತಿಯೊಂದು ಸಂಸ್ಥೆ ಮೇಲೂ ಇದರ ಪರಿಣಾಮ ಇದೆ. ಸ್ನೇಹಿತರೆ, ಈ ಬೆಳವಣಿಗೆಯ ಬೆನ್ನಲ್ಲೇ ನಾವು ಟ್ರಸ್ಟ್ಗಳು, ನಾವು ಧಾರ್ಮಿಕ ಸಂಘಟನೆಗಳು, ನಾವು ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿಕೊಂಡು ಕಳ್ಳಾಟ ಆಡ್ತಿರೋರಿಗೆ ಡವ ಶುರುವಾಗಿದೆ. ಸ್ನೇಹಿತರೆ, ಮೊದಲಿಗೆ ಈ FCRA ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್. ಅಂದರೆ ಭಾರತದಲ್ಲಿರುವ ಸಂಸ್ಥೆಗಳು, ಟ್ರಸ್ಟ್ಗಳು, NGOಗಳು, ಸಮಾಜ ಸೇವಾ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು ಅಥವಾ ಧಾರ್ಮಿಕ ಸಂಘಟನೆಗಳು ವಿದೇಶದಿಂದ ಹಣವನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ನಿರ್ಧರಿಸುವಂತಹ ಕಾನೂನಿದು. ಇಲ್ಲಿ ಒಂದು ಕ್ಲಾರಿಟಿಯನ್ನು ನಿಮಗೆ ನಾನು ಕೊಡಬೇಕು. ಮುಖ್ಯವಾಗಿ ಇಲ್ಲಿ ಕೇಂದ್ರ ವಿದೇಶಿ ಫಂಡಿಂಗ್ಗೆ ಬ್ರೇಕ್ ಆಗ್ತಾ ಇಲ್ಲ. ನೀವು ಎಷ್ಟು ಬೇಕಾದರೂ ಹಣ ಹೊರಗಡೆಯಿಂದ ತನ್ನಿ, ಆದರೆ ಅದನ್ನು ಯಾವುದಕ್ಕೆ ಬಳಸ್ಕೊಳ್ತಾ ಇದ್ದೀರಾ, ಎಷ್ಟು ಹಣ ಬಂತು, ಯಾವ ರೂಪದಲ್ಲಿ ಖರ್ಚು ಮಾಡ್ತಾ ಇದ್ದೀರಿ, ಇದಕ್ಕೆಲ್ಲ ಪಾರದರ್ಶಕತೆ ಇರಬೇಕು, ಲೆಕ್ಕ ಕೊಡಬೇಕು ಅಂತ ಕೇಂದ್ರ ಹೇಳ್ತಾ ಇದೆ.
ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆಲ್ಲ ನೀವು ಗಮನಿಸಿರಬಹುದು, ಗಲಭೆಗಳು ಆದಂತಹ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಾದಾಗ ಅದಕ್ಕೆ ವಿದೇಶದಿಂದ ಫಂಡ್ ಆಗಿದೆ, ಕುಮ್ಮಕ್ಕಿದೆ ಅನ್ನುವ ಮಾತುಗಳು ಆಗಾಗ ಕೇಳಿಬರುತ್ತೆ. ನಿಮಗೂ ಕೂಡ ಅನಿಸಿರಬಹುದು, ಕೆಲವೊಂದಷ್ಟು ವ್ಯಕ್ತಿಗಳನ್ನು, ಸಂಘಟನೆಗಳನ್ನು ನೋಡಿದಾಗ, ದೇಶದ ವಿರುದ್ಧವಾಗಿ ಕೆಲಸ ಮಾಡುವಂಥವ್ರನ್ನ ನೋಡಿದಾಗ ಇದಕ್ಕೆಲ್ಲ ಇವರಿಗೆ ಹಣ ಎಲ್ಲಿಂದ ಬರುತ್ತೆ, ಯಾರಿದ್ದಾರೆ ಇವರ ಹಿಂದೆ ಅನ್ನುವ ಪ್ರಶ್ನೆ ಬಂದಿರಬಹುದು. ಅದಕ್ಕೆ ಈ ವಿದೇಶಿ ಫಂಡಿಂಗ್ ಕೂಡ ಒಂದು ಕಾರಣ ಆಗಿರಬಹುದು. ಅಂದರೆ ನಾವು ಸಮಾಜ ಸೇವೆ ಮಾಡ್ತೇವೆ ಅಂತ ಟ್ರಸ್ಟನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಥವಾ ಯಾವುದೋ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು, ಸಮಾಜ ಸೇವೆಗೆ ಅಂತ ವಿದೇಶದಿಂದ ದೇಣಿಗೆಯನ್ನು ಪಡೆದುಕೊಳ್ಳೋದು, ಆದರೆ ಅದನ್ನು ರಿಯಾಲಿಟಿನಲ್ಲಿ ಬಳಸ್ಕೊಳ್ಳೋದು ಮಾತ್ರ ದೇಶದ ವಿರುದ್ಧ ಕೆಲಸ ಮಾಡೋದಕ್ಕೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಕೆಲವು ಮಿಷನರಿ ಸಂಸ್ಥೆಗಳು ಧಾರ್ಮಿಕ ಸಂಘಟನೆ ಅಂತ ವಿದೇಶಿ ಫಂಡಿಂಗನ್ನು ತಗೊಳ್ತವೆ, ಆದರೆ ಅದನ್ನು ಬಳಸ್ಕೊಳ್ಳೋದು ಮಾತ್ರ ಮತಾಂತರಕ್ಕೆ. ಆ ಕಾರಣಕ್ಕೆ ನಮ್ಮ ದೇಶದಲ್ಲಿರುವ ಕೆಲವು NGOಗಳಿಗೆ ವಿದೇಶಗಳಿಂದ ಕೋಟಿ ಕೋಟಿ ರೂಪಾಯಿ ದುಡ್ಡು ಯಾಕೆ ಬರುತ್ತೆ, ಆ ದುಡ್ಡನ್ನು ಅವರು ನಿಜವಾಗ್ಲೂ ಬಡವರ ಸೇವೆಗೆ ಬಳಸ್ಕೊಳ್ತಾರಾ, ಶಿಕ್ಷಣಕ್ಕೆ ಬಳಸ್ಕೊಳ್ತಾರಾ, ಅಥವಾ ಆರೋಗ್ಯಕ್ಕಾಗಿ ಬಳಸ್ಕೊಳ್ತಾರಾ, ಇಲ್ಲ ಅಂದರೆ ದೇಶದ ವಿರುದ್ಧ ನಡೆಸುವಂತಹ ಪ್ರೊಟೆಸ್ಟ್ಗಳಿಗೆ ಅಥವಾ ಇನ್ಯಾವುದೋ ಕಾನೂನು ಬಾಹಿರ ಕೆಲಸಗಳಿಗೆ ಬಳಸ್ಕೊಳ್ತಾರಾ? ಈ ಒಂದು ಪ್ರಶ್ನೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಈ FCRA ಕಾನೂನೇನು ಹೊಸದೇನಲ್ಲ, ಹಲವು ವರ್ಷಗಳಿಂದ ಇದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ವಿದೇಶಿ ಅನುದಾನ ಪಡೆಯುವ ಸಂಸ್ಥೆಗಳ ಮೇಲೆ ಕ್ರಮೇಣವಾಗಿ ಹಿಡಿತವನ್ನು ಅಥವಾ ನಿಯಂತ್ರಣವನ್ನು ಸಾಧಿಸ್ತಾ ಬಂದಿದೆ. FCRA ಮೂಲ ಬಿಲ್ಗೆ ತಿದ್ದುಪಡಿಯನ್ನು ಮಾಡ್ತಾನೆ ಬಂದಿದೆ. ಪರಿಣಾಮ ಸಾವಿರಾರು ಸಂಸ್ಥೆಗಳ FCRA ಪರವಾನಗಿನೇ ಈಗಾಗಲೇ ರದ್ದಾಗಿದೆ. ಹಲವರಿಗೆ ನವೀಕರಣ ಸಿಕ್ಕಿಲ್ಲ, ಅಂದರೆ ರಿನಿವಾಲ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇನ್ನು ಕೆಲವರು ಸ್ವಯಂ ಪ್ರೇರಿತವಾಗಿ ನೋಂದಣಿ ಮಾಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಈಗ ಈ ಎಲ್ಲ ಪರಿಣಾಮಗಳನ್ನು ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ತಿದ್ದುಪಡಿ ತರುವುದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಇಲ್ಲಿ ಸರ್ಕಾರದ ವಾದ ಏನಪ್ಪ ಅಂದರೆ, ಕೆಲವು ಸಂಸ್ಥೆಗಳು ವಿದೇಶದಿಂದ ಬಂದಂತಹ ಹಣವನ್ನು ಅವರು ಹೇಳಿದ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇಲ್ಲ, ಕೆಲವರು ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೆಲವರ ವಿರುದ್ಧವಾಗಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಎದ್ದಿದೆ. ಅಂತಹ ಕೇಸ್ಗಳಲ್ಲಿ ಕೇವಲ ಪರವಾನಗಿ ರದ್ದು ಮಾಡಿದರೆ ಸಾಕಾಗೋದಿಲ್ಲ. ಆ ಸಂಸ್ಥೆಗಳ ಬಳಿ ಉಳಿದಿರುವ ವಿದೇಶಿ ಅನುದಾನದಿಂದ ನಿರ್ಮಾಣವಾದಂತಹ ಆಸ್ತಿಪಾಸ್ತಿಗಳ ಬಗ್ಗೆ ಒಂದು ಸ್ಪಷ್ಟ ಕಾನೂನು ಬೇಕು. ಇದೇ ಕಾರಣಕ್ಕೆ ಹೊಸ ತಿದ್ದುಪಡಿ ತರಲಾಗ್ತಿದೆ ಅನ್ನೋದು ಕೇಂದ್ರದ ನಿಲುವು. ಆದರೆ ರಾಜಕೀಯದಲ್ಲಿ ವಿಷಯ ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಂದರೆ ಸರ್ಕಾರ ಒಂದು ಕಾನೂನನ್ನು ತಂದರೆ ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರನೂ ಕೂಡ ಇರುತ್ತೆ ಅನ್ನೋದು ವಿಪಕ್ಷಗಳ ಆರೋಪ. ಈ FCRAಗೆ ಸಂಬಂಧಪಟ್ಟಂತೆಯೂ ಕೂಡ ಅದೇ ಚರ್ಚೆ ಶುರುವಾಗಿದೆ. ನೀವು ಕಳೆದ 10 ವರ್ಷಗಳ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿರಬಹುದು ವೀಕ್ಷಕರೇ. ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತೆ, ರಾಷ್ಟ್ರೀಯ ಭದ್ರತೆ ಅಂತ ಬಂದಾಗ ಅಕ್ರಮ ಹಣ, ಭಯೋತ್ಪಾದನೆಗೆ ಹಣಕಾಸು, ವಿದೇಶಿ ಪ್ರಭಾವ, ಈ 4 ವಿಷಯಗಳಲ್ಲಿ ಮೋದಿ ಸರ್ಕಾರ ಯಾವತ್ತೂ ಕೂಡ ಸಾಫ್ಟಾಗಿ ನಡೆದುಕೊಂಡಿಲ್ಲ. ಅದು ಡಿಮಾನಿಟೈಸೇಷನ್ ಇರಬಹುದು, PMLA ಕಾನೂನು ಇರಬಹುದು, UAPA ತಿದ್ದುಪಡಿಗಳಿರಬಹುದು. ಈಗ FCRA ಕೂಡ ಅದೇ ಸರಣಿಯ ಮುಂದುವರಿದ ಭಾಗ ಅಂತಲೇ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗಾದರೆ ವಿಪಕ್ಷಗಳ ವಾದ ಏನು? ಸರ್ಕಾರ ಈಗಾಗಲೇ ತನಿಖಾ ಸಂಸ್ಥೆಗಳ ಮೂಲಕ ಸಾಕಷ್ಟು ಅಧಿಕಾರವನ್ನು ಹೊಂದಿದೆ. ಈಗ ಹೊಸ ತಿದ್ದುಪಡಿಯ ಮೂಲಕ ಸರ್ಕಾರಕ್ಕೆ ಇನ್ನಷ್ಟು ಆಡಳಿತಾತ್ಮಕ ಹಿಡಿತ ಸಿಕ್ಕಂತಾಗುತ್ತೆ ಅನ್ನೋದು ವಿಪಕ್ಷಗಳ ವಾದ. ಸ್ಪೆಷಲಿ ಒಂದು ಸಂಸ್ಥೆಯ FCRA ಏನಾದರೂ ರದ್ದಾದರೆ ಅದರ ವಿದೇಶಿ ಅನುದಾನದಿಂದ ನಿರ್ಮಾಣ ಆದಂತಹ ಆಸ್ತಿಗಳ ನಿರ್ವಹಣೆಗೆ ಸರ್ಕಾರ ನೇಮಿಸುವಂತಹ ಡೆಸಿಗ್ನೇಟೆಡ್ ಅಥಾರಿಟಿಗೆ ಅಧಿಕಾರ ನೀಡುವಂತಹ ಪ್ರಸ್ತಾವ ಏನಿದೆ, ಅದೇ ಈಗ ಹೆಚ್ಚು ವಿವಾದವನ್ನು ಸೃಷ್ಟಿ ಮಾಡಿರೋದು. ಹಾಗಾಗಿ ವೀಕ್ಷಕರೇ, ರಾಜಕೀಯದಲ್ಲಿ ಯಾವತ್ತೂ ಒಂದು ಕಾನೂನು ಕೇವಲ ಕಾನೂನಾಗಿ ಇರೋದಿಲ್ಲ. ಅದರ ಹಿಂದೆ ಆಡಳಿತಾತ್ಮಕ ಪರಿಣಾಮ ಇರುತ್ತೆ, ಆರ್ಥಿಕ ಪರಿಣಾಮ ಇರುತ್ತೆ, ಅದಕ್ಕಿಂತಲೂ ದೊಡ್ಡದಾಗಿ ರಾಜಕೀಯ ಪರಿಣಾಮ ಇರುತ್ತೆ. ಈ FCRA ತಿದ್ದುಪಡಿಯ ವಿಷಯದಲ್ಲೂ ಈಗ ಅದೇ ಆಗ್ತಾ ಇದೆ. ಹಾಗಾಗಿ ಈ ಬಿಲ್ ಸಾಮಾನ್ಯ ಬಿಲ್ಲಾಗಿ ಉಳ್ಕೊಂಡಿಲ್ಲ. ಸಂಸತ್ನಲ್ಲಿ ಇದರ ಬಗ್ಗೆ ಚರ್ಚೆ ಶುರುವಾಯಿತು ಅಂತ ಹೇಳಿದ್ರೆ ಕೇವಲ ಕಾನೂನಿನ ಬಗ್ಗೆ ಮಾತ್ರ ಅಲ್ಲಿ ಚರ್ಚೆ ಆಗೋದಿಲ್ಲ. ದೇಶದ ಪ್ರಜಾಪ್ರಭುತ್ವ, ನಾಗರಿಕ ಸಮಾಜ, ರಾಷ್ಟ್ರೀಯ ಭದ್ರತೆ, ವಿದೇಶಿ ಪ್ರಭಾವ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಚರ್ಚೆಗೆ ಬರುತ್ತೆ. ಹಾಗಾದರೆ ಈಗ ಈ ಹೊಸ ವಿಧೇಯಕ ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದರೆ, ಮುಖ್ಯವಾಗಿ ಆಸ್ತಿಗಳ ಮುಟ್ಟುಗೋಲಿನ ವಿಚಾರ. ಯಾವುದೇ ಸರ್ಕಾರೇತರ ಸಂಸ್ಥೆ ಅಂದರೆ NGO ಈ FCRA ನಿಯಮಗಳನ್ನು ಪಾಲಿಸೋದಕ್ಕೆ ವಿಫಲ ಆಯಿತು ಅಂತ ಇಟ್ಕೊಳ್ಳಿ, ಆಗ ಅದರ ಪರವಾನಗಿ ರದ್ದಾಗುತ್ತೆ. ಅದೇ ರೀತಿಯಾಗಿ ಒಂದು ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ನನಗೆ ಪರವಾನಗಿ ಬೇಡಪ್ಪ ಅಂತ ಹೇಳಿ ವಾಪಸ್ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರೆ, ಅಥವಾ ಟೈಮ್ ಟು ಟೈಮ್ ರಿನಿವಲ್ ಮಾಡ್ಕೊಳ್ಳೋದಕ್ಕೆ ಫೇಲ್ ಆಯಿತು ಅಂತ ಇಟ್ಕೊಳ್ಳಿ, ಆಗ ಆ ಸಂಸ್ಥೆ ವಿದೇಶಿ ದೇಣಿಗೆಯಿಂದ ಖರೀದಿ ಮಾಡಿದಂತಹ ಜಮೀನು, ಕಟ್ಟಡ ಆಗಿರ್ಬೋದು ಅಥವಾ ಯಾವುದೇ ಆಸ್ತಿ ಆಗಿರ್ಬೋದು, ಅದು ಕಾಯಂ ಆಗಿ ಸರ್ಕಾರದ ವಶ ಆಗುತ್ತೆ. ಅದೇ ರೀತಿಯಾಗಿ ಆ ಸಂಸ್ಥೆಯ ಪ್ರಮುಖ ಪದಾಧಿಕಾರಿಗಳು ಯಾರಿರ್ತಾರೆ, ಮುಖ್ಯಸ್ಥರು ಯಾರಿರ್ತಾರೆ, ಈ ಆಸ್ತಿಗಳಲ್ಲಿ ಯಾವುದೇ ರೀತಿಯ ಮೂಗು ತೂರಿಸೋ ಹಾಗಿಲ್ಲ. ಈ ರೀತಿಯಾಗಿ ವಶಪಡಿಸ್ಕೊಂಡಂತಹ ಆಸ್ತಿಗಳನ್ನು ಸಾರ್ವಜನಿಕ ಉದ್ದೇಶಗಳಿಗೆ ಬಳಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದು ದುರುಪಯೋಗ ಆಗಬಾರ್ದು ಅಂತ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಒಂದು ನಿಯೋಜಿತ ಪ್ರಾಧಿಕಾರವನ್ನು ರಚನೆ ಮಾಡುತ್ತೆ.
ಈ ರೀತಿಯಾಗಿ ಈ ಬಿಲ್ ಮೂಲಕವಾಗಿ ಕೇಂದ್ರ ಸರ್ಕಾರ ಪ್ಲಾನ್ ರೂಪಿಸಿಕೊಂಡಿದೆ. ಇನ್ನು ವಿದೇಶಿ ಸಂಸ್ಥೆಗಳ ಪರವಾಗಿ ಕೆಲಸ ಮಾಡುವಂಥವರು ಸಾರ್ವಜನಿಕವಾಗಿ ನೀವು ನೋಂದಾಯಿಸಿಕೊಳ್ಬೇಕು, ನಿಮ್ಮ ವಿವರವನ್ನು ಕೊಡಬೇಕು. ಅದೇ ರೀತಿಯಾಗಿ ವಿದೇಶಿ ಹಣ ಎಲ್ಲಿಂದ ಬಂತು, ಅದರ ಬಳಕೆ ಯಾವ ರೀತಿ ಆಗ್ತಾ ಇದೆ, ಆ ಹಣದಿಂದ ಸೃಷ್ಟಿಯಾಗುವಂತಹ ನೀವು ಖರೀದಿ ಮಾಡುವಂತಹ ಆಸ್ತಿಗಳೇನಿದೆ ಅದು ನೇರವಾಗಿ ನಿಯಂತ್ರಿಸಲ್ಪಡುತ್ತೆ ಅಂತ ಈ ಮಸೂದೆ ಹೇಳುತ್ತೆ. ಇಟ್ಸ್ ವೆರಿ ಫೇರ್. ಇನ್ನು ಮಸೂದೆಯಲ್ಲಿರುವ ಮತ್ತೊಂದು ಪ್ರಮುಖ ವಿಚಾರ ಅಂದರೆ ರಾಷ್ಟ್ರೀಯ ಭದ್ರತೆಗೆ ಮೊದಲ ಆದ್ಯತೆ ಅನ್ನೋದು. ಅಂದರೆ ಜಾಗತಿಕ ರಾಜಕಾರಣದಲ್ಲಿ ರಾಷ್ಟ್ರೀಯ ಭದ್ರತೆ ಅಂತ ಹೇಳಿದ್ರೆ ಕೇವಲ ಗಡಿ ಕಾಯೋದು ಮಾತ್ರ ಅಲ್ಲ, ದೇಶದ ಒಳಗಡೆ ಏನಾಗ್ತಿದೆ ಅನ್ನೋದನ್ನು ನೋಡಬೇಕಲ್ವಾ. ಈ ವಿದೇಶಿ ದೇಣಿಗೆ ಯಾರಿಂದ ಬರುತ್ತೆ, ಅದು ದೇಶದಲ್ಲಿ ಯಾವ ಕೆಲಸಕ್ಕೆ ಬಳಕೆ ಆಗ್ತಿದೆ ಅನ್ನೋದನ್ನು ಮಾನಿಟರ್ ಮಾಡೋದು ಕೂಡ ತುಂಬ ಮುಖ್ಯ. ಹೀಗಾಗಿ ವಿದೇಶಿ ಹಣ ದೇಶದ ಸಾರ್ವಜನಿಕ ಸುವ್ಯವಸ್ಥೆ ಆಗಿರ್ಬೋದು, ಆಂತರಿಕ ಭದ್ರತೆ ಅಥವಾ ಸರ್ಕಾರದ ನೀತಿ ನಿರೂಪಣೆಗಳ ವಿರುದ್ಧವಾಗಿ ನೆಗೆಟಿವ್ ಎಫೆಕ್ಟ್ ಬೀರುವ ಏನಾದರೂ ಕೆಲಸ ಮಾಡ್ತಿದೆಯಾ ಅದನ್ನು ತಡೆಯೋದು ಕೂಡ ಅತ್ಯಂತ ಮುಖ್ಯವಾದದ್ದು ಅನ್ನೋದನ್ನು ಈ ಬಿಲ್ ತಿದ್ದುಪಡಿ ಹೇಳುತ್ತೆ. ಆ್ಯಂಡ್ ಈ ಮಸೂದೆ ಕನಿಷ್ಠ ಖರ್ಚಿನ ಒಂದು ಕಡ್ಡಾಯ ನಿಯಮವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಯಾವುದೇ ಸಂಸ್ಥೆ ತನ್ನ ಪರವಾನಗಿಯನ್ನು ರಿನ್ಯೂವಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಳೆದ 2 ಆರ್ಥಿಕ ವರ್ಷಗಳಲ್ಲಿ ಕನಿಷ್ಠ 10 ಲಕ್ಷನಾದರೂ ನೀವು ವಿದೇಶಿ ಹಣವನ್ನು ಸಮಾಜಮುಖಿ ಚಟುವಟಿಕೆಗಳಿಗೆ ಕಡ್ಡಾಯವಾಗಿ ಬಳಸಿರಬೇಕು ಅಂತ ಹೇಳುತ್ತೆ. ಅದೇ ರೀತಿ ಮತಾಂತರಕ್ಕೆ ಸಂಬಂಧಪಟ್ಟಂತೆಯೂ ಒಂದು ಕಟ್ಟುನಿಟ್ಟಿನ ನಿಷೇಧವನ್ನು ಈ ಮಸೂದೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಧಾರ್ಮಿಕ ಕಾರ್ಯಗಳಿಗೆ ವಿದೇಶಿ ಹಣವನ್ನು ಬಳಸಬಹುದು, ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಮತಾಂತರ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ ಅಂತ ಸ್ಪಷ್ಟವಾಗಿ ನಿಯಮವನ್ನು ರೂಪಿಸಲಾಗಿದೆ. ಇನ್ನು ಈ ಬಿಲ್ನಲ್ಲಿ NGOಗಳು ಕೆಲಸ ಮಾಡುವ ಕ್ಷೇತ್ರ ಹಾಗೆ ರಾಜ್ಯಕ್ಕೆ ಮಿತಿಯನ್ನು ಕೂಡ ಹೇರಲಾಗಿದೆ. NGOಗಳು ಯಾವ ರಾಜ್ಯದಲ್ಲಿ ಮತ್ತು ಯಾವ ನಿರ್ದಿಷ್ಟ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿದ್ದೀರಿ ಅನ್ನೋದನ್ನು ಮೊದಲೇ ಅವರು ನೋಂದಾಯಿಸಿಕೊಳ್ಬೇಕು. ಹಾಗೆ ಯಾವ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡೋದಕ್ಕೆ ಇಚ್ಛೆ ಪಡ್ತೀರಿ ಅಥವಾ ಬೇರೆ ರಾಜ್ಯಗಳಲ್ಲಿ ಏನಾದರೂ ವಿಸ್ತರಿಸಬೇಕು ಅಂತ ಹೇಳಿದ್ರೆ ಹೆಚ್ಚುವರಿ ಶುಲ್ಕ ಪಾವತಿ ಮಾಡಿ ಸರ್ಕಾರದ ಅನುಮತಿಯನ್ನು ಪಡಬೇಕು. ಇನ್ನು ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಪ್ರಮುಖ ಪದಾಧಿಕಾರಿಗಳು ತಮ್ಮ ವೈಯಕ್ತಿಕ ವಿವರಗಳನ್ನು ಇನ್ಕ್ಲೂಡಿಂಗ್ ಅವರ ಸೋಷಿಯಲ್ ಮೀಡಿಯಾ ಲಿಂಕ್ಗಳು ಅಥವಾ ಬ್ಲಾಗ್ಗಳೇನಾದರೂ ಇದ್ದರೆ ಅದರ ಪ್ರಕಟಣೆಯ ವಿವರಗಳನ್ನು ಸರ್ಕಾರಕ್ಕೆ ಕೊಡಲೇಬೇಕಾಗುತ್ತೆ. ಇದಿಷ್ಟು ಈ ಮಸೂದೆಯಲ್ಲಿ ಹೊಸದಾಗಿ ತಿದ್ದುಪಡಿಯನ್ನು ಮಾಡಲಾಗ್ತಿರುವಂತಹ ವಿಚಾರ. ಸ್ನೇಹಿತರೆ, ಈಗ ಈ ಬಿಲ್ನ ಅಸಲಿ ಇನ್ಸೈಡ್ ಸ್ಟೋರಿ ಏನು ಅನ್ನೋದನ್ನು ನೋಡೋಣ. ಅಮಿತ್ ಶಾ ಅವರ ಹೆಸರು ಈ ವಿಚಾರದಲ್ಲಿ ಬಹಳ ಚರ್ಚೆಗೆ ಬಂದಿದೆ. ಅಂದರೆ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲೇ ಈ FCRA ಆಡಳಿತ ನಡೀತಾ ಇರೋದ್ರಿಂದ ಈ ಮಸೂದೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಗೃಹ ಸಚಿವಾಲಯದ ಪಾತ್ರ ಪ್ರಮುಖವಾದದ್ದು. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಪರೀಕ್ಷಾ ಅಕ್ರಮ ತಡೆ ಬಿಲ್ ಆಯಿತು, ಒಂದೇ ಮಾತರಂ ಬಿಲ್ ಆಯಿತು. ಅದೇ ರೀತಿ ಈ ಬಾರಿಯ ಮುಂಗಾರು ಅಧಿವೇಶನದ ಅಜೆಂಡಾದಲ್ಲೇ ಈ FCRA ಬಿಲ್ ಕೂಡ ಇದೆ. ಸಂಸತ್ ಕಲಾಪದಲ್ಲಿ ಇಲ್ಲಿಯವರೆಗೆ ಗಲಾಟೆ ಗದ್ದಲ ಎಲ್ಲವೂ ಕೂಡ ಆಯಿತು. ಆದರೆ ಕಳೆದ ಕೆಲವು ದಿನಗಳಿಂದ ಕಲಾಪದಲ್ಲೆಲ್ಲೂ ಅಮಿತ್ ಶಾ ಅವರು ಕಾಣಿಸ್ಕೊಂಡಿಲ್ಲ. ಆದರೆ ಅಮಿತ್ ಶಾ ಅವರು ಸುಮ್ಮನಿಲ್ಲ, ಸಂಸತ್ ಭವನದ ತಮ್ಮ ಕಚೇರಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಏನೋ ಪ್ಲ್ಯಾನ್ ಮಾಡ್ತಾ ಇದೆ, ಅಮಿತ್ ಶಾ ಏನೋ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗಾಗಲೇ ವಿಪಕ್ಷಗಳಿಗೆ ಒಂದು ಆತಂಕ ಕಾಡ್ತಾ ಇದೆ. ಆದರೆ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಬದಲಾಗಿ ದೇಶದ ಜನರ ಮುಂದೆ ಅಮಿತ್ ಶಾ ಕಣ್ಮರೆಯಾಗಿದ್ದಾರೆ. ಈ ನೀಟ್ ಪ್ರತಿಭಟನೆಯಿಂದ ಗೃಹ ಸಚಿವರು ಹೆದರ್ಕೊಂಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಅಮಿತ್ ಶಾ ಅವರ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು. ಹೀಗೆಲ್ಲ ದೇಶದ ಜನರ ಮುಂದೆ ಬೇರೆ ನರೇಶನನ್ನೇ ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ BJPಯ ಚಾಣಕ್ಯ ಅಮಿತ್ ಶಾ ಅವರು ಸುಮ್ಮನೆ ಸದನಕ್ಕೆ ಗೈರಾಗುವಂಥವ್ರ? ಇದು FCRA ಬಿಲ್ಗಾಗಿಯೇ ಅವರು ತಯಾರಿ ನಡೆಸ್ತಾ ಇರೋದಾ ಅಥವಾ ದೇಶಕ್ಕೆ ಏನಾದರೂ ಮತ್ತೊಂದು ಅಚ್ಚರಿಯನ್ನು ಕೊಡ್ತಾರಾ? ಈ ಚರ್ಚೆನೂ ಮುನ್ನೆಲೆಗೆ ಬಂದಿದೆ. ಯಾಕಂದರೆ ಇನ್ನೊಂದು ಕಡೆ ಡಿಲಿಮಿಟೇಷನ್ ಬಿಲ್ ಬಗ್ಗೆನೂ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದನ್ನು ಜಾರಿ ಮಾಡಬೇಕು ಅನ್ನೋದು ಕೇಂದ್ರದ ತಲೆಯಲ್ಲಿದೆ. ಆದರೆ ಈ ಬಿಲ್ಗಳಷ್ಟು ಅದು ಸುಲಭ ಅಲ್ಲ. ಒಟ್ಟಾರೆಯಾಗಿ ವೀಕ್ಷಕರೇ, ಭಾರತದಲ್ಲಿ ಯಾವುದೋ ಒಂದು ದೊಡ್ಡ ಕಾನೂನು ಬರ್ತಿದೆ ಅಂದರೆ ಅದು ದೊಡ್ಡ ರಾಜಕೀಯ ಚರ್ಚೆಯ ವಿಷಯ ಆಗಿರೋದನ್ನು ನಾವು ನೋಡಿದ್ದೀವಿ. ಕೃಷಿ ಕಾನೂನು ಬಂದಾಗಲೂ ಇದೇ ಪರಿಸ್ಥಿತಿ ಇತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ ಬಂದಾಗಲೂ ಇದೇ ರೀತಿಯ ರಾಷ್ಟ್ರೀಯ ಚರ್ಚೆ ನಡೆದಿತ್ತು. ಈಗ FCRA ತಿದ್ದುಪಡಿಯ ಬಿಲ್ ಸಹ ಅದೇ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ವಿಪಕ್ಷ ಕಾಂಗ್ರೆಸ್ ಮಿಜೋರಾಂನಲ್ಲಿ ಪ್ರತಿಭಟನೆ ಮಾಡಿದೆ. ಮುಸ್ಲಿಂ ಲೀಗ್ ಕೂಡ ಇದಕ್ಕೆ ವಿರೋಧ ಮಾಡಿದೆ. ಬಹುತೇಕ ವಿಪಕ್ಷಗಳು ಸಹ ಇದನ್ನು ವಿರೋಧ ಮಾಡ್ತಾ ಇದೆ. ಹಾಗಾಗಿ ಈ ಬಿಲ್ ಸಹ ದೊಡ್ಡ ಸಂಚಲನ ಮೂಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಕಡೆಯದಾಗಿ ಈ ಬಿಲ್ನ ಸಾಧಕ ಬಾಧಕವನ್ನು ನೋಡೋದಾದರೆ ಕೆಲವೊಂದಷ್ಟು ಅತಿಯಾದ ಕಾನೂನುಗಳು ಅಥವಾ ನಿಯಮಗಳು, ಅದರಲ್ಲಿನ ಸಂಕೀರ್ಣತೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗದೆ ಗ್ರಾಮೀಣ ಭಾಗದ ಕೆಲವೊಂದಷ್ಟು ಸಣ್ಣ ಪುಟ್ಟ NGOಗಳು ಮುಚ್ಚಿ ಹೋಗ್ಬೋದು. ಆದರೆ ಅದನ್ನು ಹೊರತುಪಡಿಸಿ ಈ ಬಿಲ್ನಿಂದ ಅಂತಹ ತೊಡಕುಗಳೇನು ಕಾಣಿಸ್ತಾ ಇಲ್ಲ. ಒಳ್ಳೆಯ ಕೆಲಸಕ್ಕೆ ಈ ವಿದೇಶಿ ಫಂಡಿಂಗನ್ನು ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನು ಡಿಕ್ಲೇರ್ ಮಾಡೋದ್ರಲ್ಲಿ